I heartily welcome you all again for the biology class. In my last hour of teaching, we started with the new chapter, the cell, the unit of life. In that, we learnt about the introductory part about what is cell, what is cytology, the cell theory, and an overview about the cell. Along with that, the differences between the prokaryotic cells and eukaryotic cells. In this particular class, we are going to learn about the structure of the prokaryotic cells, exactly the ultrastructure of the bacterial cell. ನಾನು ಮಗದೊಮ್ಮೆ ನಿಮ್ಮನ್ನು ಜೀವಶಾಸ್ತ್ರದ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾವು ನಿನ್ನೆಯ ದಿವಸ ಹೊಸ ಅಧ್ಯಾಯವನ್ನು ಶುರು ಮಾಡಿದ್ದೀವಿ. ಅದು ಹೆಸರು ಜೀವಕೋಶ ಜೀವನದ ಒಂದು ಘಟಕ. ಅಲ್ಲಿ ನಾವು ಕೋಶಶಾಸ್ತ್ರವೆಂದರೇನು, ಜೀವಕೋಶವೆಂದರೇನು, ಕೋಶಶಾಸ್ತ್ರವೆಂದರೇನು, ಕೋಶೀಯ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಜೀವಕೋಶದ ಒಂದು ಅವಲೋಕನವನ್ನು ನಾನು ಕೊಟ್ಟೆ. ಅದರ ಜೊತೆಗೆ ಪ್ರೋಕ್ಯಾರಿಯೋಟಿಕ್ ಜೀವಕೋಶಗಳು ಮತ್ತು ಯುಕ್ಯಾರಿಯೋಟಿಕ್ ಜೀವಕೋಶಗಳ ನಡುವೆ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಈ ಒಂದು ತರಗತಿಯೊಳಗೆ ನಾವು ಪ್ರೋಕ್ಯಾರಿಯೋಟ್ ಜೀವಕೋಶಗಳ ಆಕಾರ ವ್ಯವಸ್ಥೆಯನ್ನು ಕಲಿತಾ ಇದ್ದೀವಿ. ಸೊ ಈ ಆಕಾರ ವ್ಯವಸ್ಥೆ ಯಾವುದು ಕಲಿತೀವಿ ಅಂತಂದರೆ, ಪರ್ಟಿಕ್ಯುಲರ್ಲಿ ಏನು ನಾವು ಕಲಿತೀವಿ ಅಂದರೆ ದ ಅಲ್ಟ್ರಾಸ್ಟ್ರಕ್ಚರ್ ಆಫ್ ದ ಬ್ಯಾಕ್ಟೀರಿಯಲ್ ಸೆಲ್ ಅಂತ ಕರಿತೀವಿ. ಈ ಬ್ಯಾಕ್ಟೀರಿಯಾಗಳಲ್ಲಿ ಜೀವಕೋಶದ ಸಂರಚನೆ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ಕಲಿತಾ ಇದ್ದೀವಿ. ನೋಡಿರಿ, ಆಲ್ ಪ್ರೊಕ್ಯಾರಿಯೋಟ್ಸ್ ಆರ್ ಯುನಿಸೆಲ್ಯುಲರ್ ಆರ್ the prokaryotic cell. All prokaryotes are unicellular and they are included in kingdom Monera. They are, already we said, they are prokaryotic organism. They are having the incipient nucleus. In the second chapter, I teached about the kingdom Monera. The kingdom Monera mainly include bacteria, the four kind of bacteria, like the bacteria, archaebacteria, mycoplasma and cyanobacteria. The different type of organisms, prokaryotic unicellular organisms, are included in kingdom Monera. These prokaryotic are with a different size and shape. The size already we learned, they are with 0.3 micrometer to the 0.3 to 5 micrometer in size. There are various size and their various shapes. Mainly the bacteria include they are having the four different shapes. Rod shaped, they are called bacilli. Round shaped, they are called cocci. Comma shaped, they are called as vibrio. The spiral shaped, they are called as spirillum. So that mainly four different shapes of the bacteria we studied in the characteristics of kingdom Monera. That comes under the chapter 2, biological classification. Here we are going to learn about what is the structure, how the structure of the bacteria is present. ನಾನು ಈ ಪ್ರೋಕ್ಯಾರಿಯೋಟ್ಗಳನ್ನು ಮೇನ್ಲಿ ಅವು ಏನು ಹೊಂದಿರ್ತಾವೆ ಅಂದರೆ, ಅವು ಏಕಕೋಶೀಯ ಜೀವಿಗಳಾಗಿರ್ತವೆ ಮತ್ತು ಅತ್ಯಂತ ಪ್ರಾಥಮಿಕ ಹಂತದ ಕೋಶ ಕೇಂದ್ರವನ್ನು ಹೊಂದಿರ್ತವೆ. ಪ್ರಾಥಮಿಕ ಹಂತದ ಕೋಶ ಕೇಂದ್ರವನ್ನು ಹೊಂದಿರೋದ್ರಿಂದ ಇವುಗಳನ್ನು ಸಾಮ್ರಾಜ್ಯ ಮೊನೇರಾದಲ್ಲಿ ಸೇರಿಸಲಾಯಿತು. ನಾನು ದ್ವಿತೀಯ ಅಧ್ಯಾಯ ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್, ಜೈವಿಕ ವರ್ಗೀಕರಣ ಅಧ್ಯಾಯವನ್ನು ಹೇಳಬೇಕಾದ್ರೆ ನಾನು ಅಲ್ಲಿ ಸಾಮ್ರಾಜ್ಯ ಮೊನೇರಾದ ವಿಸ್ತಾರವಾಗಿ ನಿಮಗೆ ಜೊತೆ ಚರ್ಚೆ ಮಾಡಿದ್ದೀನಿ. ಅಲ್ಲಿ ಈ ಸಾಮ್ರಾಜ್ಯ ಮೊನೇರಾದ ಗುಣಲಕ್ಷಣಗಳನ್ನು ನಾವು ಕಲಿಬೇಕಾದ್ರೆ ನಾವು ಹೇಳಿದ್ವಿ, ಈ ಪ್ರೋಕ್ಯಾರಿಯೋಟ್ಗಳು ಏನಿರ್ತವೆ ಏಕಕೋಶೀಯ ಜೀವಿಗಳಾಗಿರ್ತವೆ. ಅವು ಬಹಳಷ್ಟು ಸರಳ, ಸಿಂಪಲ್ ಆಗಿರ್ತವೆ ದ್ಯಾನ್ ಯುಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೀವಿ. ಹಾಗೆ ಈ ಪ್ರೋಕ್ಯಾರಿಯೋಟ್ಸ್ಗಳು ಏನಿರ್ತವೆ ಅಂದರೆ ವಿವಿಧ ಪ್ರಕಾರದ ಗಾತ್ರ ಮತ್ತು ಶೇಪ್ಸ್ ಅಂದ್ರೇನು ಆಕಾರ ವ್ಯವಸ್ಥೆಯನ್ನು ಹೊಂದಿರ್ತವೆ. ಅದ್ರ ಜೊತೆ ಬೇರೆ ಬೇರೆ ಕಾರ್ಯವಿಧಾನವನ್ನು ಮಾಡುವಂಥ ಜೀವಕೋಶಗಳು ಇರೋದ್ರಿಂದ ಬೇರೆ ಬೇರೆ ಆಕಾರಗಳು ಇರ್ತಾವೆ ಅಂತ ಹೇಳ್ತಾರೆ. ನೋಡ್ರಿ, ಈ ಪ್ರೋಕ್ಯಾರಿಯೋಟ್ಸ್ಗಳು ಮೂಲತಃ 4 ಆಕಾರ ವ್ಯವಸ್ಥೆಯನ್ನು ಹೊಂದಿರ್ತವೆ. ಬ್ಯಾಕ್ಟೀರಿಯಾ ಹ್ಯಾವಿಂಗ್ 4 ಡಿಫ್ರೆಂಟ್ ಟೈಪ್ಸ್. ಬ್ಯಾಕ್ಟೀರಿಯಾಗಳು ಏನಿರ್ತವೆ 4 ಬೇರೆ ಬೇರೆ ಶೇಪ್ಸ್, ಆಕಾರಗಳನ್ನು ಹೊಂದಿರ್ತಾವೆ ಅಂತ ನಾವು ಕಲ್ತಿದ್ದೀವಿ.
ರೌಂಡ್ ಅಂದರೆ ದುಂಡನೇ ಆಕಾರ ಇತ್ತಂದರೆ, ವರ್ತುಲಾಕಾರದಲ್ಲಿತ್ತಂದರೆ ಅದಕ್ಕೆ ನಾವು ಕೋಕಸ್ ಅಂತ ಕರಿತೀವಿ. ರಾಡ್ ಶೇಪ್ಡ್ ಇತ್ತಂದರೆ ಅದಕ್ಕೆ ನಾವೇನು ಕರಿತೀವಿ, ಬೆಸಿಲೈ ಅಂತ ಕರಿತೀವಿ. ಕಾಮಾ ಇತ್ತಂದರೆ ಅರ್ಧ ಚಂದ್ರ ಕಾಮಾ ಶೇಪ್ಡ್ ಅಂತ ಕರಿತೀವಿ, ಅದಕ್ಕೆ ನಾವೇನು ಕರಿತೀವಿ, ವಿಬ್ರಿಯೋ ಅಂತ ಕರಿತೀವಿ. ಸ್ಪೈರಲಮ್ ಸುರುಳಿ ಆಕಾರದಲ್ಲಿತ್ತಂದರೆ ಅದಕ್ಕೆ ನಾವೇನು ಕರಿತೀವಿ, ಸ್ಪೈರಲಮ್ ಅಂತ ಕರಿತೀವಿ. ಈ ರೀತಿಯ ಆಕಾರ ವ್ಯವಸ್ಥೆಗಳು ಇರ್ತಾವಂಥೇಳಿ ನಾವು ಕಲ್ತೀವಿ. ಆದರೆ ಇಲ್ಲಿ ನಾವು ಏನು ಕಲಿತಾ ಇದ್ದೀವಿ ಅಂತಂದರೆ ಈ ಬ್ಯಾಕ್ಟೀರಿಯಾಗಳ ಒಳಗೆ ಯಾವ ರೀತಿಯ ಸಂರಚನೆ ಆಗಿರ್ತದೆ ಅಂಥೇಳಿ ನಾವು ಇವತ್ತಿನ ದಿವಸ ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ದ ಬ್ಯಾಕ್ಟೀರಿಯಾ ಆರ್ ದ ಎಕ್ಸ್ಟರ್ನಲಿ ಕವರ್ಡ್ ಆರ್ ದೇ ಆರ್ ಹ್ಯಾವಿಂಗ್ ದ ಸೆಲ್ ವಾಲ್. The exterior to the cell wall there is an envelope. The envelope is mainly made up of the glycocalyx. If it is the thick and tough, that envelope is called as capsule. If it is thin, it is called as slimy layer. Not all bacteria having this envelope, but some of the bacteria are having this envelope. This capsule protect the bacteria from desiccation, chemicals and the phagocytes. ನೋಡಿ, ಬ್ಯಾಕ್ಟೀರಿಯಾಗಳಿಗೆ ಕೆಲವೊಂದು, ಎಲ್ಲ ಬ್ಯಾಕ್ಟೀರಿಯಾಗಳು ಇರೋದಿಲ್ಲ, ಕೆಲವೊಂದು ಬ್ಯಾಕ್ಟೀರಿಯಾಗಳು ಏನಿರ್ತಾವೆ ಅಂದರೆ ಹೊರಗಡೆ ಒಂದು ಕವಚ ಇರ್ತದೆ, ಅದಕ್ಕೇನು ಕರಿತೀವಿ, ಸೆಲ್ ವೋಲ್, ಕೋಶಗೋಡೆ ಇರ್ತದೆ. ಈ ಕೋಶಗೋಡೆಯ ಹೊರಗಡೆ ಒಂದು ಕವಚ ಇರ್ತದೆ. ಕೆಲವೊಂದು ಬ್ಯಾಕ್ಟೀರಿಯಾಗಳಿಗೆ ಆ ಕವಚ ಗ್ಲೈಕೋಕ್ಯಾಲಿಕ್ಸ್ದಿಂದ ಮಾಡಲ್ಪಟ್ಟಿರ್ತದೆ. ಆ ಕವಚ ಏನಾದರೂ ಗಟ್ಟಿಯಾಗಿತ್ತು ಅಥವಾ ಕಠಿಣವಾಗಿತ್ತಂದರೆ ಅದಕ್ಕೆ ನಾವೇನು ಕರಿತೀವಿ, ಕ್ಯಾಪ್ಸುಲ್ ಅಂತ ಕರಿತೀವಿ. ಆ ಕವಚ ಏನಾದರೂ ಸರಳವಾಗಿತ್ತು, ಲೋಳೆ ಪದರ ಇತ್ತಂದರೆ ಅದಕ್ಕೆ ಲೋಳೆ ಪೊರೆ ಅಥವಾ ಸ್ಲೈಮ್ ಲೇಯರ್, ಲೋಳೆ ಪೊರೆ ಅಥವಾ ಸ್ಲೈಮ್ ಲೇಯರ್ ಅಂತ ಅದಕ್ಕೆ ನಾವು ಕರಿತೀವಿ. ಹೀಗೆ ಈ ಬ್ಯಾಕ್ಟೀರಿಯಾಗಳು, ಈ ಕ್ಯಾಪ್ಸುಲ್ ಈ ಬ್ಯಾಕ್ಟೀರಿಯಾಗಳಿಗೆ ಹೇಗೆ ರಕ್ಷಣೆಯನ್ನು ಕೊಡ್ತದಂದರೆ, ಯಾವುದರಿಂದ ರಕ್ಷಣೆಯನ್ನು ಕೊಡ್ತದಂದರೆ ಡೆಸಿಕೇಷನ್, ನಿರ್ಜಲೀಕರಣ. ಈ ಬ್ಯಾಕ್ಟೀರಿಯಾಗಳ ನೀರಿನ ಅಂಶ ಕಡಿಮೆ ಆಗಲ್ದಂಗೆ ಅದು ನೋಡಿಕೊಳ್ತದೆ. ಎರಡನೇದು ಕೆಮಿಕಲ್ಸ್. ಇದೇನು ಮಾಡ್ತಂದರೆ ಈ ಬ್ಯಾಕ್ಟೀರಿಯಾವನ್ನು ರಾಸಾಯನಿಕ ವಸ್ತುಗಳಿಂದ ರಕ್ಷಿಸ್ತದೆ. ಅದ್ರ ಜೊತೆ ನಾನು ಹೇಳಿದೆ, ದ ಕ್ಯಾಪ್ಸುಲ್ ಪ್ರೊಟೆಕ್ಟ್ ದ ಬ್ಯಾಕ್ಟೀರಿಯಾ ಫ್ರಮ್ ಫ್ಯಾಗೋಸೈಟ್ಸ್. ಏನಾದರೂ ಈ ಬ್ಯಾಕ್ಟೀರಿಯಾ ಮತ್ತೊಂದು ಜೀವಿ ಒಳಗೆ ಪ್ರವೇಶ ಮಾಡ್ತಂದರೆ, ಇನ್ಫೆಕ್ಷಿಯಸ್ ಅಂತಾರೆ, ಸೋಂಕನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರವೇಶ ಮಾಡ್ತಂದ್ರೆ ಅಲ್ಲಿ ಫ್ಯಾಗೋಸೈಟೋಸಿಸ್ ಅಂತ ಒಂದು ಏನ್ಕತ್ತ ರಿಯಾಕ್ಷನ್ ಆಗ್ತದೆ, ಒಂದು ಪ್ರಕ್ರಿಯೆ ಆಗ್ತದೆ. ಅಂದರೆ ಏನು ಮಾಡ್ತದೆ, ನುಂಗುವಂತಹ ಜೀವಕೋಶಗಳು, ನಾವು ಕಲ್ತೀವಿ ಬೃಹತ್ ಕಣಗಳು ಅಂತೇಳಿ. ಯಾವುದಾದ್ರೂ ಬ್ಯಾಕ್ಟೀರಿಯಾ ನಮ್ಮ ದೇಹವನ್ನು ಪ್ರವೇಶ ಮಾಡಿದರೆ ನಮ್ಮ ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಇರ್ತದೆ. ಆ ನಿರೋಧಕ ಶಕ್ತಿಯ ಮುಖ ಏನು ಮಾಡ್ತದೆ, ನಮ್ಮ ಜೀವಕೋಶಗಳು ಈ ಬ್ಯಾಕ್ಟೀರಿಯಾವನ್ನು ನುಂಗಿ ಕೊಂದುಬಿಡ್ತಾವೆ. ಅವಕ್ಕೇನು ಕರಿತೀವಿ, ಬೃಹತ್ ಕಣಗಳು ಅಂತ ಕರಿತೀವಿ. ಅವಕ್ಕೆ ಫ್ಯಾಗೋಸೈಟ್ಸ್ ಅಂತ ಕರಿತೀವಿ. ಈ ಫ್ಯಾಗೋಸೈಟೋಸಿಸ್ ಈ ಪ್ರೊಸೆಸ್ನಿಂದ ಈ ಬ್ಯಾಕ್ಟೀರಿಯಾಗಳನ್ನು ಸಂರಕ್ಷಣೆ ಯಾವುದು ಮಾಡ್ತದೆ ಅಂದರೆ ಈ ಕ್ಯಾಪ್ಸುಲ್ ಮಾಡ್ತದೆ. ಅಂದರೆ ಈ ಫ್ಯಾಗೋಸೈಟೋಸಿಸ್ ಪ್ರೊಸೆಸ್ ಒಳಪಟ್ಟಾಗಿಯೂ ಸಹಿತ ಈ ಬ್ಯಾಕ್ಟೀರಿಯಾಗೆ ಏನೂ ಆಗೋದಿಲ್ಲ. ಕಾರಣ ಈ ಕ್ಯಾಪ್ಸುಲ್ ಅನ್ನುವಂತಹ ಕವಚ. ನೋಡಿರಿ ಎಷ್ಟು ಅದ್ಭುತವಾದ ರಚನೆ ಇದೆ. ದ ಇಂಟೀರಿಯರ್ ಟು ದಿಸ್ ಕ್ಯಾಪ್ಸುಲ್ ದೇರ್ ಇಸ್ ಅ ಸೆಲ್ ವಾಲ್. ದ ಸೆಲ್ ವಾಲ್ of the bacteria is about 10 to 25 nanometer in size. The cell wall of bacteria is about 10 to 25 nanometer in size. It is made up of the alternative chains of N-acetyl glucosamine, the alternative cells of N-acetyl glucosamine and N-acetyl muramic acid. N-acetyl glucosamine and N-acetyl muramic acid, they are alternatively present. The cell wall of the bacteria thus called as the murine cell wall, and these are cross-linked by the peptide chains. So, the cell wall of the bacteria it is made up of murine cell wall. The size of the cell wall is 10 to 25 nanometer. It is made up of alternative chains of N-acetyl glucosamine and N-acetyl muramic acid, and these are cross-linked by the peptide chain.
On the basis of cell wall, the bacteria are classified into two groups, gram positive and gram negative. Actually, in 1884, the Hans Christian Gram discovered one staining technique for the bacteria. So, the bacteria which take the stains of the Hans Christian Gram, when they look like a purple color under the microscope, they are called as gram positive. And the bacteria which not take the stains of Hans Christian Gram and they look like the pink color under the microscope, they are called as the gram negative bacteria. Mainly, what is the difference between gram positive and gram negative? The cell wall of the gram positive bacteria is having more peptidoglycan, whereas the gram negative bacteria is with more polysaccharides, lipopolysaccharides. Whereas the cell wall of gram positive bacteria is having the teichoic acids. These are absent in gram negative bacteria. So, like bacteria like Mycobacterium leprae, which is having the cell wall of the Mycobacterium leprae having the lipoic acid, the cell wall of Mycobacterium tuberculosis having the tuberculosis having the teichoic acid. Like that, these are present in the cell wall. ನೋಡಿ, ನಾವು ಈ ಕ್ಯಾಪ್ಸುಲ್ ಕವಚದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಈಗ ಬ್ಯಾಕ್ಟೀರಿಯಾಗಳಲ್ಲಿ ಒಂದು ವಿಭಿನ್ನ ಪ್ರಕಾರದ ಕೋಶಗೋಡೆ ಇರ್ತದೆ. ಈ ಕೋಶಗೋಡೆಯ ಸೈಜ್ ಅಂದರೆ ಗಾತ್ರ ಎಷ್ಟಿರ್ತದೆ ಅಂದರೆ 10ರಿಂದ 25 ನ್ಯಾನೋಮೀಟರ್ ಗಾತ್ರದಲ್ಲಿರ್ತದೆ. ಈ ಕೋಶಗೋಡೆ, ಬ್ಯಾಕ್ಟೀರಿಯಾದ ಕೋಶಗೋಡೆ ಎದರಿಂದ ಮಾಡಲ್ಪಟ್ಟಿರ್ತದೆ ಅಂತಂದರೆ ಅಲ್ಟರ್ನೇಟಿವ್, ಒಂದರ ನಂತರ ಇನ್ನೊಂದು ಏನಿರ್ತವ, ಎನ್ ಅಸಿಟೈಲ್ ಗ್ಲುಕೋಸಮೈನ್ ಮತ್ತು ಎನ್ ಅಸಿಟೈಲ್ ಮ್ಯುರಾಮಿಕ್ ಅಸಿಡ್ ಏನಿರ್ತವೆ ಚೈನ್ಸ್ ಇರ್ತವೆ. ಇದರಿಂದ ಕೋಶಗೋಡೆ, ಬ್ಯಾಕ್ಟೀರಿಯಾಗಳ ಕೋಶಗೋಡೆ ಮಾಡಲ್ಪಟ್ಟಿರ್ತದೆ. ಅದಕ್ಕೆ ಏನು ಕರಿತೀವಿ, ಮ್ಯೂರಿನ್ ಸೆಲ್ ವಾಲ್ ಅಂತ ಕರಿತೀವಿ. ಈ ಎನ್ ಅಸಿಟೈಲ್ ಗ್ಲುಕೋಸಮೈನ್ ಮತ್ತು ಎನ್ ಅಸಿಟೈಲ್ ಮ್ಯುರಾಮಿಕ್ ಅಸಿಡ್ ಒಳಗಡೆ ಇಂಟರ್ಲಿಂಕ್ಡ್ ಅಂತ ಕರಿತೀವಿ. ಹೇಗೆ ಅವು ಜೋಡಣೆ ಆಗಿರ್ತವೆ ಅಂತಂದರೆ ಪೆಪ್ಟೈಡ್ ಚೈನ್ಗಳ ಮುಖಾಂತರ ಅವೇನಿರ್ತವೆ ಜೋಡಣೆ ಆಗಿರ್ತವೆ. ಹೀಗೆ ಅದು ಸಂರಚನೆ ಆಗಿರ್ತದೆ. ನೋಡ್ರಿ, ಈ ಕೋಶ ಗೋಡೆ, ಬ್ಯಾಕ್ಟೀರಿಯಾದ ಕೋಶ ಗೋಡೆ ಮತ್ತು ಕೋಶ ಪೊರೆಯ ಆಧಾರದ ಮೇಲೆ ಬ್ಯಾಕ್ಟೀರಿಯಾಗಳನ್ನು 2 ಪ್ರಕಾರಗಳಲ್ಲಿ ವಿಂಗಡಣೆ ಮಾಡ್ತಾರೆ. ಗ್ರಾಮ್ ಪಾಸಿಟಿವ್ ಅಂತ ಕರಿತೀವಿ, ಗ್ರಾಮ್ ನೆಗೆಟಿವ್ ಅಂತ ಕರಿತೀವಿ. ನೆನಪಿರಲಿ, 1884 ಹ್ಯಾನ್ಸ್ ಕ್ರಿಶ್ಚಿಯನ್ ಗ್ರಾಮ್ ಅನ್ನುವಂಥ ಒಬ್ಬ ವಿಜ್ಞಾನಿ ಬ್ಯಾಕ್ಟೀರಿಯಾಗಳಿಗೆ ಬಣ್ಣ ಕೊಡುವ ಸ್ಟೇನಿಂಗ್ ಅಂತ ಕರಿತೀವಿ, ಬಣ್ಣ ಕೊಡುವ ಟೆಕ್ನಿಕ್, ತಂತ್ರಜ್ಞಾನವನ್ನು ತೆಗೆದುಕೊಂಡು ಬರ್ತಾನೆ. ನೆನಪಿರಲಿ, ಈ ಬ್ಯಾಕ್ಟೀರಿಯಾಗಳು ಮೂಲತಃ ಏನಾಯ್ತೋ ಪಾರದರ್ಶಕ, ಟ್ರಾನ್ಸ್ಪರೆಂಟ್ ಇರ್ತಾವೆ. ನಮಗೆ ಕಣ್ಣಿಗೆ ಕಾಣಬೇಕಾದ್ರೆ ನಾವು ಬಣ್ಣವನ್ನು ಕೊಡಬೇಕು, ಅಂದರೆ ಸ್ಟೇನಿಂಗ್ ಮಾಡಬೇಕು ಅಂತ ಕರಿತೀವಿ. ಅದಕ್ಕೇನು ಮಾಡ್ತಾನೆ, ನಾನು ಒಂದು ಪ್ರೊಸೀಜರನ್ನು ತೆಗೆದುಕೊಂಡು ಬರ್ತಾನೆ, ಒಂದು ಸ್ಟೇನಿಂಗ್ ಟೆಕ್ನಿಕ್ಕನ್ನು, ತಂತ್ರಜ್ಞಾನವನ್ನು ತೆಗೆದುಕೊಂಡು ಬರ್ತಾನೆ. ಯಾವ ಬ್ಯಾಕ್ಟೀರಿಯಾಗಳು ಈ ಗ್ರಾಮ್ ಹ್ಯಾನ್ಸ್ ಕ್ರಿಶ್ಚಿಯನ್ ಗ್ರಾಮ್ ಅನ್ನುವಂಥ ವಿಜ್ಞಾನಿ ಏನು ಒಂದು ಬಣ್ಣ ಕೊಡುವ ಪದ್ಧತಿಯನ್ನು ತೆಗೆದುಕೊಂಡು ಬಂದಲ್ಲ, ಆ ಬಣ್ಣವನ್ನು ತೆಗೆದುಕೊಂಡು ಅವು ನೇರಳೆ ಬಣ್ಣದಲ್ಲಿ ನಮಗೆ ಸೂಕ್ಷ್ಮ ದರ್ಶಕದಲ್ಲಿ ಕಾಣ್ತಾವಲ್ಲ, ಅವುಗಳಿಗೆ ನಾವೇನಂದೀವಿ, ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ನೋಡಿ, ಇವನು ತಂದಂತಹ ಬಣ್ಣ ಕೊಡುವ ಅಂದರೆ ಸ್ಟೇನಿಂಗ್ ಟೆಕ್ನಿಕ್ ಏನಿರ್ತದಲ್ಲ, ಆ ತಂತ್ರಜ್ಞಾನದ ಜೊತೆಗೆ ಈ ಏನಾದರೂ ಬ್ಯಾಕ್ಟೀರಿಯಾಗಳು ಈ ಸೆಲ್ ವಾಲ್ ಅಂತ ಕರಿತೀವಿ, ಸೆಲ್ ವಾಲ್ ಯಾವ ಬಣ್ಣವನ್ನು ತೆಗೆದುಕೊಳ್ತದೆ, ಬಣ್ಣವನ್ನು ತೆಗೆದುಕೊಂಡು ಅದು ನೇರಳೆ ಬಣ್ಣವಾಗಿ, ಯಾವುದು ಸೆಲ್ ವಾಲ್ ಅಂತ ಕೋಶಗೋಡೆ ನೇರಳೆ ಬಣ್ಣವಾಗಿ ನಮಗೇನಾದರೂ ಸೂಕ್ಷ್ಮ ದರ್ಶಕದ ಒಳಗಡೆ ಕಂಡರೆ ಅದಕ್ಕೆ ನಾವೇನಂತೀವಿ, ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಇದು ಏನಾದರೂ ಪಿಂಕ್ ಕಲರ್ ಅಂದರೆ ಗುಲಾಬಿ ಬಣ್ಣದ ಏನಾದರೂ ನಮಗೆ ಸೂಕ್ಷ್ಮದರ್ಶಕದ ಒಳಗೆ ಕಂಡ್ರೆ ನಾವು ಅದಕ್ಕೇನು ಕರಿತೀವಿ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ನೋಡಿರಿ, ಇವನ ಸ್ಟೇನಿಂಗ್ ಟೆಕ್ನಿಕ್ ಆಧಾರದ ಮೇಲೆ, ಇವನ ಒಂದು ಬಣ್ಣ ಕೊಡುವಂತಹ ತಂತ್ರಜ್ಞಾನದ ಆಧಾರದ ಮೇಲೆ ಮತ್ತು ಕೋಶಗೋಡೆ ಮತ್ತು ಕೋಶ ಪೊರೆಯ ಏನಂತೀವಿ ಆಕಾರ ವ್ಯವಸ್ಥೆಯ ಮೇಲೆ ಬ್ಯಾಕ್ಟೀರಿಯಾಗಳನ್ನು 2 ಭಾಗಗಳಾಗಿ ವರ್ಗೀಕರಣ ಮಾಡ್ತಾರೆ, ಗ್ರಾಮ್ ಪಾಸಿಟಿವ್ ಮತ್ತು ಗ್ರಾಮ್ ನೆಗೆಟಿವ್ ಅಂತ ಕರಿತೀವಿ. ನೋಡಿರಿ, ಗ್ರಾಮ್ ಪಾಸಿಟಿವ್ಗಳಲ್ಲಿ ಜಾಸ್ತಿ ಏನಿರ್ತದೆ, ಪೆಪ್ಟಿಡೋಗ್ಲೈಕನ್ ಜಾಸ್ತಿ ಇರ್ತದೆ, ಅವುಗಳ ಕೋಶಗೋಡೆಯಲ್ಲಿ ಏನಿರ್ತದೆ, ಪೆಪ್ಟಿಡೋಗ್ಲೈಕನ್ ಜಾಸ್ತಿ ಇರ್ತದೆ. ಆದರೆ ಗ್ರಾಮ್ ನೆಗೆಟಿವ್ಗಳಲ್ಲಿ ಏನಿರ್ತದೆ ಅಂದರೆ ಲಿಪೋಪಾಲಿಸ್ಯಾಕರೈಡ್ ಜಾಸ್ತಿ ಪ್ರಮಾಣದಲ್ಲಿರ್ತದೆ. ಅದರ ಜೊತೆಗೆ ಈ ಬ್ಯಾಕ್ಟೀರಿಯಾದ್ದು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾಗಳ ಕೋಶಗೋಡೆ ಒಳಗೆ ಥೀಕೋಯಿಕ್ ಅಸಿಡ್ ಇರ್ತದೆ.
ಅದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಗಳಲ್ಲಿ ಇರೋದಿಲ್ಲ. ಆದ ಕಾರಣ ಈ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾಗಳು ಈ ತೀಕೋಯಿಕ್ ಆಸಿಡ್ ಇರೋದ್ರಿಂದ, ಪೆಪ್ಟಿಡೋಗ್ಲೈಕನ್ ಜಾಸ್ತಿ ಇರೋದ್ರಿಂದ ಅವು ಬಣ್ಣವನ್ನು ತೆಗೆದುಕೊಳ್ತಾವ. ಅವು ನೇರಳೆ ಬಣ್ಣದಲ್ಲಿ ನಮಗೆ ಸೂಕ್ಷ್ಮದರ್ಶಕದಲ್ಲಿ ಕಾಣ್ತಾವೆ. ಲಿಪೋಪೊಲಿಸ್ಯಾಕರೈಡ್ ಇರೋದ್ರಿಂದ ಅದೇನಾಗ್ತದೆ, ಯೂಸಿನ್ ಸ್ಟೇನನ್ನು ತೆಗೆದುಕೊಂಡು ಅದೇನು ಕಾಣ್ತದೆ ನಮಗೆ ಕೆಂಪು ಅಥವಾ ಗುಲಾಬಿ ಬಣ್ಣದಲ್ಲಿ ನಮ್ಮ ಮೈಕ್ರೋಸ್ಕೋಪ್ದಲ್ಲಿ ಕಾಣ್ತದೆ. ಇಂಟೀರಿಯರ್ ಟು ದ ಸೆಲ್ ವಾಲ್ there is a membrane. There is the cell membrane. The cell membrane is semi-permeable one, and this cell membrane having numerous internal folding. These are called the mesosomes. The mesosomes are doing several functions, like they are involved in the cell wall formation. They involved in the replication, DNA replication and distribution it into the daughter cells. The mesosomes also respiratory in function. Mesosomes involved in the secretion processes. Mesosomes are involved or increase the surface area of the plasma membrane. The mesosomes having numerous enzymatic content, and in the bacteria like the cyanobacteria, this plasma membrane having the extension inward to the cytoplasm, they are called the chromatophores, and these chromatophores are having the pigments. ಆಯ್ತಾ? ಈಗ ನೋಡ್ರಿ, ಕೋಶಪೊರೆ ಬ್ಯಾಕ್ಟೀರಿಯಾದ ಕೋಶಪೊರೆ ಹೇಗಿರ್ತದೆ ಅಂತಂದರೆ, ಇದು ಸೆಮಿ ಪರ್ಮಿಯೇಬಲ್. ಇದು ಕೋಶೀಯ ಗೋಡೆಯ ಒಳಗೆ ಇರ್ತದೆ. ಎಲ್ಲ ಬ್ಯಾಕ್ಟೀರಿಯಾಗಳು ಸಹಿತ ಕೋಶಪೊರೆಯನ್ನು ಹೊಂದಿರ್ತವೆ. ಇದು ಸೇಮ್ ನಮ್ಮಲ್ಲಿರುವಂಥ ಕೋಶಪೊರೆ ರೀತಿಯೇ ಇರ್ತದೆ. ಈ ಕೋಶಪೊರೆ ಸಿಲೆಕ್ಟಿವ್ಲಿ ಪರ್ಮಿಯೇಬಲ್ ಅಂತ ಕರಿತೀವಿ. ಅಂದರೆ ಏನು, ಈ ಕೋಶಗೊರೆ ಆಯ್ಕೆಯ ಮುಖಾಂತರ ತನ್ನೊಳಗೆ ಸಾಮಾನುಗಳನ್ನು ಹೋಗಲು ಬಿಡುತ್ತದೆ. ಅದಕ್ಕೇನು ಕರಿತೀವಿ, ಆಯ್ಕೆ. ಪರ್ಮಿಷನ್ ಅಂದ್ರೇನು, ನಿನಗೆ ಒಳಗೆ ಹೋಗಲು ಪರ್ಮಿಷನ್ ಕೊಡ್ತೀನಿ ಅಂದಾಗ. ಹಾಗೆ ಇದೇನು ಮಾಡ್ತಂದರೆ, ಕೆಲವೊಂದು ವಸ್ತುಗಳನ್ನು, ಸಾಮಾನು ಅಂದರೆ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಒಳಗೆ ಅಥವಾ ಹೊರಗಡೆ ಬಿಡ್ತದೆ. ಅದಕ್ಕೆ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅಂತ ಕರಿತೀವಿ ನಾವು. ಈ ಕೋಶಪೊರೆಯ ಒಳಗಡೆ ಕೆಲವೊಂದು, ಈ ಕೋಶಪೊರೆಯ ಒಳಗೆ ಇನ್ವರ್ಡ್ ಫೋಲ್ಡಿಂಗ್ಸ್ ಇರ್ತಾವೆ. ಅಂದರೆ ಒಳಗಡೆ ಸುರುಳಿ ಆಕಾರ ಮಡಿಕೆಗಳಿರ್ತಾವೆ. ಮಡಿಕೆ ಆಕಾರದ ಮಡಿಕೆ ಆಕಾರದಲ್ಲಿ ವ್ಯವಸ್ಥೆ ಇರ್ತದೆ. ಇವುಗಳಿಗೆ ನಾವು ಏನು ಕರಿತೀವಿ, ಮಿಸೋಸೋಮ್ಸ್ಗಳು ಅಂತ ಕರಿತೀವಿ. ಈ ಮಿಸೋಸೋಮ್ಸ್ಗಳು ಏನು ಮಾಡ್ತಾವೆ ಅಂದರೆ ಬಹಳಷ್ಟು ಕಾರ್ಯಗಳನ್ನು ನಿರ್ವಹಿಸ್ತವೆ. ಮೂಲತಃ ಈ ಮಿಸೋಸೋಮ್ಸ್ಗಳು ಸೆಲ್ ವಾಲ್ ಅಂದ್ರೇನು, ಕೋಶ ಗೋಡೆಯ ನಿರ್ಮಾಣದಲ್ಲಿ ಪ್ರಮುಖ ಕಾರ್ಯವನ್ನು ನಿರ್ವಹಿಸ್ತವೆ. ಅದ್ರ ಜೊತೆಗೆ DNA ರಿಪ್ಲಿಕೇಶನ್ ಅಂದರೆ DNA ಪುನರಾವರ್ತನೆಗೊಳ್ಳುವಂತಹ ಪ್ರಕ್ರಿಯೆಗಳಲ್ಲಿ, ಮತ್ತು ಈ DNA ಏನು ನಮ್ಮ DNA ಇರ್ತದ, ಜೆನೆಟಿಕ್ ಮೆಟೀರಿಯಲ್, ಆನುವಂಶಿಕ ವಸ್ತು ಅಂತ ಕರಿತೀವಿ. ಈ ಆನುವಂಶಿಕ ವಸ್ತು ಎರಡು ಡಾಟರ್ ಸೆಲ್ಸ್ಗಳು ಅಂದರೆ ಆಫ್ಸ್ಪ್ರಿಂಗ್ಸ್. ಈ ಬ್ಯಾಕ್ಟೀರಿಯಾ ಏನಾದರೂ ವಿಭಜನೆ ಆಯ್ತಂದರೆ, ಎರಡು ಡಾಟರ್ ಸೆಲ್ಸ್ಗಳು ಏನಾದರೂ ಉತ್ಪತ್ತಿ ಆದರೆ ಅವುಗಳ ನಡುವೆ ಡಿಸ್ಟ್ರಿಬ್ಯೂಷನ್ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಏನು ಮಾಡ್ತದೆ, ಭಾಗಗಳನ್ನಾಗಿ ಮಾಡಲಿಕ್ಕೆ ಏನಾಗ್ತದೆ, ಮಿಸೋಸೋಮ್ಸು ಕಾರ್ಯವನ್ನು ನಿರ್ವಹಿಸ್ತದೆ. ಈ ಮಿಸೋಸೋಮ್ಸು ಮತ್ತೆ ಏನನ್ನ ಕಾರ್ಯವನ್ನು ನಿರ್ವಹಿಸ್ತಾವೆ ಅಂತಂದರೆ, ಉಸಿರಾಟ ಕ್ರಿಯೆಯಲ್ಲಿ ಇವು ಪಾತ್ರ ವಹಿಸ್ತಾವ. ಅದ್ರ ಜೊತೆ ಸ್ರವಿಸುವಿಕೆಯ ಪ್ರಕ್ರಿಯೆಗಳಲ್ಲಿ, ಸೆಕ್ರೇಷನ್ ಪ್ರೊಸೆಸ್ ಅಂದ್ರೆ ಏನು, ಸ್ರವಿಸುವಿಕೆಯ ಪ್ರಕ್ರಿಯೆಗಳಲ್ಲಿ ಈ ಮಿಸೋಸೋಮ್ಸ್ಗಳು ಪಾತ್ರವನ್ನು ವಹಿಸ್ತವೆ. ಅದ್ರ ಜೊತೆ ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಫಾರ್ ದ ಪ್ಲಾಸ್ಮಾ ಮೆಂಬ್ರೇನ್ ಅಂದರೆ ಈ ಕೋಶಪೊರೆಯ ಮೇಲ್ಪದರದ ಪ್ರದೇಶವನ್ನು ಹೆಚ್ಚಿಗೆ ಮಾಡಲಿಕ್ಕೆ, ಮೇಲ್ಭಾಗದ ಪ್ರದೇಶವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಏನು ಮಾಡ್ತಾವೆ, ಮಿಸೋಸೋಮ್ಸ್ಗಳು ಅಲ್ಲಿಯೂ ಸಹಿತ ಪಾತ್ರವನ್ನು ವಹಿಸ್ತವೆ. ಅದ್ರ ಜೊತೆ ಎಂಜೈಮೆಟಿಕ್ ಕಂಟೆಂಟ್ ಅಂತ ಕರಿತೀವಿ. ಅನ್ನೋಕಂದರೆ ಕಿಣ್ವಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಈ ಮಿಸೋಸೋಮ್ಸ್ಗಳು ಏನು ಮಾಡ್ತಾವೆ, ಪಾತ್ರವನ್ನು ಹೆಚ್ಚು ಮಾಡ್ತಾವೆ. ಇದ್ರ ಜೊತೆಗೆ ಸೈನೋಬ್ಯಾಕ್ಟೀರಿಯಾಗಳಲ್ಲಿ, ಈ ಸೈನೋಬ್ಯಾಕ್ಟೀರಿಯಾಗಳಲ್ಲಿ ಏನಾಗ್ತಂದರೆ ಈ ಕೋಶಪೊರೆ ಒಳಗಡೆ ಚಾಚಿಕೊಂಡಿರ್ತದೆ. ಆ ಒಳಗಡೆ ಚಾಚಿಕೊಂಡಂಥ ಕೋಶಪೊರೆಯ ಭಾಗವನ್ನು ನಾವೇನು ಕರಿತೀವಿ, ಕ್ರೊಮ್ಯಾಟೋಫೋರ್ಸ್ ಅಂತ ಕರಿತೀವಿ. ಇವು ಕ್ರೊಮ್ಯಾಟೋಫೋರ್ಸ್ ಆರ್ ಹ್ಯಾವಿಂಗ್ ದ ಪಿಗ್ಮೆಂಟ್ಸ್ ಅಂತ, ಅಂದರೆ ಅವು ಏನಂತವ, ಕೆಲವೊಂದು ವರ್ಣದ್ರವ್ಯಗಳನ್ನು ಹೊಂದಿರ್ತಾವೆ. ಪಿಗ್ಮೆಂಟ್ಸ್ ಅಂತ ಕನ್ನಡದಾಗ ಏನಂತಾರೆ, ವರ್ಣದ್ರವ್ಯಗಳು. ಸೊ ಈ ವರ್ಣದ್ರವ್ಯಗಳನ್ನು ಹೊಂದಿರ್ತಾವ. ಈ ಕ್ರೊಮ್ಯಾಟೋಫೋರ್ಸ್ ಎಲ್ಲಿರ್ತಾವ, ಸೈನೋಬ್ಯಾಕ್ಟೀರಿಯಾಗಳು. ಸೈನೋಬ್ಯಾಕ್ಟೀರಿಯಾದಲ್ಲಿ ಏನಿರ್ತದೆ, ಈ ಕೋಶಪೊರೆ ಒಳಗಡೆ ಏನಿರ್ತದೆ, ಚಾಚಿರ್ಕೊಂಡಿರ್ತದೆ. ಒಳಗಡೆ ಚಾಚಿಕೊಂಡಾಗ ಏನಿರ್ತದೆ, ಅದಕ್ಕೆ ನಾವೇನು ಕರಿತೀವಿ, ಕ್ರೊಮ್ಯಾಟೋಫೋರ್ಸ್ ಅಂತ ಕರಿತೀವಿ. ಈ ಕ್ರೊಮ್ಯಾಟೋಫೋರ್ಸ್ಗಳು ಏನೇನು ಹೊಂದಿರ್ತಾವ, ಕೆಲವೊಂದು
ಏನು ಹೊಂದಿರ್ತಾವಪ್ಪ ಅಂದರೆ ವರ್ಣತಂತುಗಳನ್ನು ಹೊಂದಿರ್ತವೆ. ಕಮಿಂಗ್ ಟು ದ ಸೈಟೋಪ್ಲಾಸಮ್. ದ ಸೈಟೋಪ್ಲಾಸಮ್ ಇಟ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಬ್ಯಾಕ್ಟೀರಿಯಾ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಸೆವ್ರಲ್ ಆರ್ಗ್ಯಾನೆಲ್ಸ್. ನೋಡಿರಿ, ಒಳಗಡೆ ಒಂದು ಕೋಶ ದ್ರವ್ಯ ಇರ್ತದೆ. ಈ ಕೋಶ ದ್ರವ್ಯನೇ ಈ ಬ್ಯಾಕ್ಟೀರಿಯಾಗಳನ್ನು ಜೀವಂತವಾಗಿಡ್ತದೆ. ಈ ಕೋಶ ದ್ರವ್ಯ ಏನು ಮಾಡ್ತದೆ, ಈ ಬ್ಯಾಕ್ಟೀರಿಯಾಗಳನ್ನು ಏನು ಮಾಡ್ತದೆ, ಜೀವಂತವಾಗಿಡುವಂಥ ಕಾರ್ಯವನ್ನು ಮಾಡ್ತದೆ. ಈ ಕೋಶ ಏನಾಗ್ತವೆ ಎಲ್ಲ ಪ್ರಕ್ರಿಯೆಗಳು, ದ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಸೆಲ್ಯುಲರ್ ಆ್ಯಕ್ಟಿವಿಟೀಸ್ ಅಕ್ಕರ್ ಇನ್ ದ ಸೈಟೋಪ್ಲಾಸಮ್ ಅಂತ ಕರೆಸಿ. ಈ ಏನು ಕರಿತೀವಿ, ಈ ಕೋಶ ದ್ರವ್ಯದ ಒಳಗಡೆ ಎಲ್ಲ ರೀತಿಯ ಕೋಶೀಯ ಚಟುವಟಿಕೆಗಳು ಮತ್ತು ರಾಸಾಯನಿಕ ಪ್ರಕ್ರಿಯೆಗಳು ಆಗ್ತವೆ. ಮತ್ತು ಎಲ್ಲ ಆರ್ಗ್ಯಾನಿಲ್ಸ್ಗಳು, ಎಲ್ಲ ಅಂಗಗಳು ಏನಿರ್ತವೆ ಈ ಕೋಶ ದ್ರವ್ಯದ ಒಳಗಡೆ ಇರ್ತವೆ. ದ ಬ್ಯಾಕ್ಟೀರಿಯಾಸ್ ಆರ್ ಹ್ಯಾವಿಂಗ್ ದ ಇನ್ಸಿಪಿಯಂಟ್ ನ್ಯೂಕ್ಲಿಯಸ್ which is distributed in the cell. So naked nuclear material is present, so it is called as the nucleoid. The Friedrich Mischer is a scientist who coined the term the nucleoid, and it is not having the nuclear membrane and nucleolus, and it is a genetic material. ನೋಡ್ರಿ, ಈ ಕೋಶ ದ್ರವ್ಯದ ಒಳಗಡೆ ಏನಂತಂದರೆ ಒಂದು ಅನುವಂಶಿಕ ವಸ್ತು ಇರ್ತದೆ. ಅದಕ್ಕೆ ನ್ಯೂಕ್ಲಿಯರ್ ಮೆಟೀರಿಯಲ್ ಅಂತ ಕರಿತೀವಿ, ಅನುವಂಶಿಕ ವಸ್ತು. ಅದು ಯಾವುದಪ್ಪ ಅಂತಂದರೆ ನ್ಯೂಕ್ಲಿಯಸ್, ಕೋಶ ಕೇಂದ್ರ ಇರ್ತದೆ. ಈ ಕೋಶ ಕೇಂದ್ರ ಈ ಕೋಶ ದ್ರವ್ಯದ ಒಳಗಡೆ ಹರಡಿಕೊಂಡಿರ್ತದೆ ಅಂತ ಹೇಳ್ತಾರೆ. ನೆಕೆಡ್ ಯಾಕಂತಂದರೆ ಈ ಕೋಶ ಕೇಂದ್ರಕ್ಕೆ ಯಾವುದೇ ಆದಂತಹ ಒಂದು ಕೋಶ ಪೊರೆ ಇರೋದಿಲ್ಲ, ಮತ್ತು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ, ಅದು ಇರೋದಿಲ್ಲ. ಹಾಗೆ ಇದಕ್ಕೆ ಇನ್ಸಿಪಿಯಂಟ್, ಪ್ರಾಥಮಿಕ ಹಂತದ ಏನಿರ್ತದೆ ಕೋಶ ಕೇಂದ್ರ ವ್ಯವಸ್ಥೆ ಎಲ್ಲಿರ್ತದೆ ಅಂದರೆ ಬ್ಯಾಕ್ಟೀರಿಯಾಗಳಲ್ಲಿ ಇರ್ತದೆ. ಇದಕ್ಕೆ ನ್ಯೂಕ್ಲಿಯಾಯ್ಡ್ ಅಂತ ನಾವು ಕರಿತೀವಿ. ಈ ಈ ಈ ಬ್ಯಾಕ್ಟೀರಿಯಾದ ಕೋಶ ಕೇಂದ್ರಕ್ಕೆ ನ್ಯೂಕ್ಲಿಯಾಯ್ಡ್ ಅಂತ ಯಾರು ನಾಮಕರಣ ಮಾಡಿದ್ರಪ್ಪ ಅಂತಂದರೆ ಫ್ರೆಡ್ರಿಶ್ ಮಿಶ್ಚರ್ ಅನ್ನುವಂಥ ಒಬ್ಬ ವಿಜ್ಞಾನಿ. ಅರ್ಥ ಆಯ್ತಾ? ಇದಕ್ಕೆ ಏನು ಕರಿತೀವಿ ನಾವು, ಆನುವಂಶಿಕ ವಸ್ತು ಅಂತ ಕರಿತೀವಿ. ಈ ಕೋಶ ನಂತರ ದ ಬ್ಯಾಕ್ಟೀರಿಯಾಸ್ ಆರ್ ಹ್ಯಾವಿಂಗ್ ದ ರೈಬೋಸೋಮ್ಸ್. They're having the 70s ribosomes, and they are the site of protein synthesis. In prokaryotes, the transcription and translation process occur continuously, so that many ribosomes are grouped together, form the structures called as polyribosomes. ನೋಡ್ರಿ, ಈ ಬ್ಯಾಕ್ಟೀರಿಯಾಗಳಲ್ಲಿ 70s ರೈಬೋಸೋಮ್ಸ್ಗಳನ್ನು ಅವು ಹೊಂದಿರ್ತವೆ. ಈ ರೈಬೋಸೋಮ್ಗಳ ಮೇಲೇ ಏನಾಗ್ತದೆ ಅಂತಾರೆ, ಪ್ರೋಟೀನ್ದ ಸಿಂಥಸಿಸ್, ಅಂದರೆ ಅಲ್ಲಿ ಪ್ರೋಟೀನು ಸಿಂಥಸಿಸ್ ಆಗ್ತದೆ. ಈ ರೈಬೋಸೋಮ್ಸ್ ಈ ಪ್ರೋಕ್ಯಾರಿಯೋಟ್ಸ್ಗಳಲ್ಲಿ ಅಥವಾ ಬ್ಯಾಕ್ಟೀರಿಯಾಗಳಲ್ಲಿ ಏನಾಗ್ತದೆ ಅಂದರೆ ಟ್ರಾನ್ಸ್ಕ್ರಿಪ್ಷನ್ ಮತ್ತು ಟ್ರಾನ್ಸ್ಲೇಷನ್ ಜೊತೆಗಾಗಿ ಆಗ್ತದೆ, ಕಂಟಿನ್ಯೂಸ್, ನಿರಂತರವಾಗಿ ಆಗ್ತಿರ್ತದೆ. ಆದ ಕಾರಣ ಬಹಳಷ್ಟು ರೈಬೋಸೋಮ್ಸ್ಗಳು ಒಂದೆಡೆಗೆ ಬಂದು ಒಂದು ಚೈನ್ ಫ್ಯಾಷನ್ದಲ್ಲಿ, ಒಂದು ಸರಳ ಏನದು ಚೈನಾಕೃತಿಯಲ್ಲಿ ಏನಾಗ್ತವೆ ಅಂದರೆ ನಿರ್ಮಾಣ ಆಗಿರ್ತವೆ. ಇವಕ್ಕೆ ಏನು ಕರೆದಿವಿ ನಾವು, ಪಾಲಿರೈಬೋಸೋಮ್ಸ್ ಅಂತ ನಾವು ಕರೆದಿವಿ. ಹೀಗೆ ಮತ್ತೆ ಏನನ್ನು ಹೊಂದಿರ್ತವೆ ಕೋಶ ದ್ರವ್ಯ, ಬ್ಯಾಕ್ಟೀರಿಯಾಗಳು ಏನನ್ನು ಹೊಂದಿರ್ತವೆ ಕೋಶ ದ್ರವ್ಯದಲ್ಲಿ ಅಂದರೆ ದೇರ್ ಪ್ಲಾಸ್ಮಿಡ್ಸ್. ದ ಪ್ಲಾಸ್ಮಿಡ್ಸ್ ಆರ್ ಸೆಲ್ಫ್ ರಿಪ್ಲಿಕೇಟಿಂಗ್. ಅದಕ್ಕೇನು ಕರಿತೀವಿ, ದ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಸೆಲ್ಫ್ ರಿಪ್ಲಿಕೇಟಿಂಗ್ ಡಬಲ್ ಸರ್ಕ್ಯುಲರ್ DNA ಪ್ರೆಸೆಂಟ್ ಇನ್ ದ ಬ್ಯಾಕ್ಟೀರಿಯಾ, ದೇ ಆರ್ ಕಾಲ್ಡ್ ಆಸ್ ದ ಪ್ಲಾಸ್ಮಿಡ್ಸ್. ಪ್ಲಾಸ್ಮಿಡ್ ಅಂತಂದ್ರೇನು, ಎಕ್ಸ್ಟ್ರಾ ಕ್ರೋಮೋಸೋಮಲ್, ಈ ಅನುವಂಶಿಕ ವಸ್ತುವನ್ನು ಹೊರತುಪಡಿಸಿ ಸೆಲ್ಫ್ ರಿಪ್ಲಿಕೇಟಿಂಗ್, ಸ್ವತಂತ್ರವಾಗಿ ಪುನರಾವರ್ತನೆ ಮಾಡುವಂತಹ ಶಕ್ತಿಯುಳ್ಳ ಡಬಲ್ ಸರ್ಕ್ಯುಲರ್, ಡಬಲ್ ಸರ್ಕ್ಯುಲರ್ ಅಂದ್ರೇನು, ಸುರುಳಿ ಆಕಾರದಲ್ಲಿ ಎರಡು ಪೊರೆಗಳನ್ನು ಹೊಂದಿದಂಥ ಸುರುಳಿ ಆಕಾರದಲ್ಲಿ ಏನಿರ್ತದೆ, ಒಂದು ಏನಿರ್ತದೆ ಜೆನೆಟಿಕಲ್ ಮೆಟೀರಿಯಲ್ ಇರ್ತದೆ, ಅಂದ್ರೇನು ಅನುವಂಶಿಕ ವಸ್ತು ಇರ್ತದೆ. ಅವುಗಳಿಗೆ ಏನು ಕರಿತೀವಿ ನಾವು, ಪ್ಲಾಸ್ಮಿಡ್ಗಳು ಅಂತ ಕರಿತೀವಿ. ನೋಡ್ರಿ ಏನಂತೀನಿ, ವಾಟ್ ಆರ್ ದ ಪ್ಲಾಸ್ಮಿಡ್ಸ್? ದ ಪ್ಲಾಸ್ಮಿಡ್ಸ್ ಆರ್ ದ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಸೆಲ್ಫ್ ರಿಪ್ಲಿಕೇಟಿಂಗ್ ಡಬಲ್ ಸರ್ಕ್ಯುಲರ್ DNA present in the cytoplasm of the bacteria. They are called as the plasmid of different type. They are called, some bacteria are having the F plasmid. F plasmid is a fertility plasmid. Some are having the R plasmid, R resistant plasmid. Some are having the cold plasmid. Like that, numerous type of plasmids are present in the bacteria. ನೋಡ್ರಿ, ಬ್ಯಾಕ್ಟೀರಿಯಾಗಳಿಗೆ ಈ ಅನುವಂಶಿಕ
ಕೋಶ ಕೇಂದ್ರದ ಹೊರತಾಗಿನೂ, ಈ ಅನುವಂಶಿಕ ವಸ್ತುವನ್ನು ಹೊರತಾಗಿನೂ ಕೆಲವೊಂದು ಚಿಕ್ಕ ಪ್ರಮಾಣದಲ್ಲಿ ಏನಂತ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಸೆಲ್ಫ್ ರಿಪ್ಲಿಕೇಟಿಂಗ್, ಸ್ವತಂತ್ರವಾಗಿ ರಿಪ್ಲಿಕೇಶನ್ ಮಾಡುವಂಥ ಅಂದರೆ ಪುನರಾವರ್ತನೆ ಮಾಡುವಂಥ ಶಕ್ತಿ ಉಳ್ಳಂತಹ ಡಬಲ್ ಸರ್ಕ್ಯುಲರ್ DNA ಇರ್ತದೆ. ಅವಕ್ಕೇನು ಕರಿತೀವಿ? ಪ್ಲಾಸ್ಮಿಡ್ಗಳು ಅಂತ ಕರಿತೀವಿ. ಈ ಪ್ಲಾಸ್ಮಿಡ್ಗಳಲ್ಲಿ ಬೇರೆ ಬೇರೆ ಪ್ರಕಾರದ ಪ್ಲಾಸ್ಮಿಡ್ಗಳು ಬರ್ತಾವೆ. ಈ ಪ್ಲಾಸ್ಮಿಡ್ಗಳಲ್ಲಿ ವಿಭಿನ್ನ ಪ್ರಕಾರದ ಪ್ಲಾಸ್ಮಿಡ್ಗಳವ. ಫರ್ಟಿಲಿಟಿ ಪ್ಲಾಸ್ಮಿಡ್ ಅಂತ ಕರಿತೀವಿ. ಅಂದ್ರೇನು? ಈ ಬ್ಯಾಕ್ಟೀರಿಯಾಗಳು ಸಹಿತ ಲೈಂಗಿಕ ಸಂತಾನೋತ್ಪತ್ತಿಯನ್ನು ಮಾಡ್ತಾವೆ. ಬ್ಯಾಕ್ಟೀರಿಯಾಗಳು ಯಾವ ರೀತಿ ಲೈಂಗಿಕ ಸಂತಾನೋತ್ಪತ್ತಿ ಮಾಡ್ತಾವೆ ಅಂದರೆ ಕಾಂಜುಗೇಷನ್ ಮುಖಾಂತರ. ಆ ಕಾಂಜುಗೇಷನ್ ಮುಖಾಂತರ ಏನಾದರೂ ಲೈಂಗಿಕ ಪ್ರಕ್ರಿಯೆಯನ್ನು ಮಾಡಿದಾಗ ಈ ಎಪ್ ಪ್ಲಾಸ್ಮಿಡ್ ಅಲ್ಲಿ ಏನು ಮಾಡ್ತದೆ ಕಾರ್ಯವನ್ನು, ಅದಕ್ಕೆ ಫರ್ಟಿಲಿಟಿ ಪ್ಲಾಸ್ಮಿಡ್ ಅಂತ ಕರಿತೀವಿ. ಹಾಗೆ ಆರ್ ಪ್ಲಾಸ್ಮಿಡ್ಗಳು ಸಹಿತ ಇರ್ತಾವೆ. ಆರ್ ಪ್ಲಾಸ್ಮಿಡ್ ಅಂತಂದರೆ ದೇ ಪ್ರೊಟೆಕ್ಟ್ ಆರ್ ದೇ ಪ್ರೊವೈಡ್ ರೆಸಿಸ್ಟೆಂಟ್ ಟು 1 or 2 ಆ್ಯಂಟಿಬಯೋಟಿಕ್ ಫಾರ್ ದ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಅಂದರೆ ಏನು ಮಾಡ್ತದೆ? ಈ ಬ್ಯಾಕ್ಟೀರಿಯಾಗಳಲ್ಲಿ ಏನು ಆರ್ ಪ್ಲಾಸ್ಮಿಡ್ಗಳು ಇರ್ತಾವಲ್ಲ, ಇವು ಈ ಬ್ಯಾಕ್ಟೀರಿಯಾಗಳಿಗೆ ಒಂದು ನಿರೋಧಕ ಶಕ್ತಿಯನ್ನು ಏನು ಮಾಡ್ತಾವೆ? ಕೊಡ್ತಾವೆ. ಹೇಗೆ ಅಂತ ಕೊಡ್ತಾವೆ ಅಂತಂದರೆ ಈ ಪ್ರತಿಜೈವಿಕಗಳು ಅಂತ ಕರಿತೀವಿ. ಆ್ಯಂಟಿಬಯೋಟಿಕ್ ಅಂದರೆ ಪ್ರತಿಜೈವಿಕಗಳು. ಯಾವುದಾದ್ರೂ ಪ್ರತಿಜೈವಿಕಗಳಿಂದ ಈ ಬ್ಯಾಕ್ಟೀರಿಯಾಗಳು ನಾಶ ಆಗ್ತದಂದರೆ, ಅವು ಬ್ಯಾಕ್ಟೀರಿಯಾಗಳಲ್ಲಿ ಆರ್ ಪ್ಲಾಸ್ಮಿಡ್ ಇತ್ತಂದರೆ ಅವುಗಳಿಂದ ಏನು ಮಾಡ್ತದೆ? ಈ ಬ್ಯಾಕ್ಟೀರಿಯಾಗೆ ರಕ್ಷಣೆಯನ್ನು ಕೊಡುವಂಥ ಜವಾಬ್ದಾರಿಯನ್ನು ಈ ಪ್ಲಾಸ್ಮಿಡ್ಗಳು ವಹಿಸ್ಕೊಳ್ತಾವೆ. ಅದಕ್ಕೆ ಆರ್ ಪ್ಲಾಸ್ಮಿಡ್, ಕೋಲ್ ಪ್ಲಾಸ್ಮಿಡ್, ಇದು ಬೇರೆ ಬೇರೆ ಪ್ರಕಾರದ ಪ್ಲಾಸ್ಮಿಡ್ಗಳು ಇರ್ತಾವೆ. ಇನ್ನು ದ ಇನ್ಕ್ಲೂಷನ್ ಬಾಡೀಸ್ ಅಂದರೆ ದ ಬ್ಯಾಕ್ಟೀರಿಯಾಗಳು ಕೆಲವೊಂದು ಇನ್ಕ್ಲೂಷನ್ ಬಾಡೀಸ್ಗಳನ್ನು ಹೊಂದಿರ್ತವೆ. ಅಂದ್ರೇನು? ಫುಡ್ ಗ್ರ್ಯಾನ್ಯೂಲ್ಸ್ಗಳನ್ನು ಹೊಂದಿರ್ತವೆ, ಗ್ಲೈಕೋಜನ್ ಗ್ರ್ಯಾನ್ಯೂಲ್ಸ್ಗಳನ್ನು ಹೊಂದಿರ್ತವೆ, ಗ್ಯಾಸ್ ವ್ಯಾಕ್ಯೂಲ್ಸ್ ಅಂತ ಕರಿತೀವಿ, ಅನಿಲ ತುಂಬಿದಂತಹ ಒಂದು ವ್ಯಾಕ್ಯೂಲ್ಗಳನ್ನು ಹೊಂದಿರ್ತವೆ. ಅದ ಕುರುಹುಗಳು, ವ್ಯಾಕ್ಯೂಲ್ ಅಂದರೆ ಕನ್ನಡವಾಗಿ ಕುರುಹುಗಳನ್ನು ಹೊಂದಿರ್ತವೆ ಅಂತ ಹೇಳ್ತಾರೆ. ಅವೆಲ್ಲ ಬ್ಯಾಕ್ಟೀರಿಯಾಗಳು. ಬೇರೆ ಬೇರೆ ಬ್ಯಾಕ್ಟೀರಿಯಾಗಳಲ್ಲಿ ಬೇರೆ ಬೇರೆಯಾದಂಥ ಇನ್ಕ್ಲೂಷನ್ಸ್ ಬಾಡಿಗಳು ಇರ್ತಾವೆ. ತದನಂತರದೊಳಗೆ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವೆ ಅಂದರೆ ಸಮ್ ಆಫ್ ದ ಬ್ಯಾಕ್ಟೀರಿಯಾ ಆರ್ ಮೊಟೈಲ್, ಸಮ್ ಆರ್ ನಾನ್ ಮೊಟೈಲ್. ಅಂದರೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಚಲನೆಯನ್ನು ಮಾಡ್ತಾವೆ, ಚಲಿಸ್ತಾವೆ. ಕೆಲವೊಂದು ಬ್ಯಾಕ್ಟೀರಿಯಾಗಳು ಚಲನೆ ಇರೋದಿಲ್ಲ. ಅದಕ್ಕೆ ಎಲ್ಲಿ ಚಲನೆ ಇರೋದಿಲ್ಲ ಅವಕ್ಕೆ ನಾನ್ ಮೊಟೈಲ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಎಲ್ಲಿ ಚಲನೆಯನ್ನು ಹೊಂದಿರ್ತಾವ? they're having the flagella, they're having the numerous long slender flagella, filamentous structure or the whip like structure ಅಂತ ಕರಿತೀವಿ ನಾವು. ಅಂದರೆ ಯಾವ ಬ್ಯಾಕ್ಟೀರಿಯಾಗಳು ಚಲನೆಯನ್ನು ಮಾಡ್ತಾವ ಅವು ಒಂದು ಉದ್ದನಾದಂತಹ ಬಾರ್ಕೋಲ್ ಆಕೃತಿಯಲ್ಲಿರುವಂತಹ ಒಂದು ಅಂಗವನ್ನು, ಚಲನಾಂಗವನ್ನು ಹೊಂದಿರ್ತಾವ. ಅದಕ್ಕೆ ನಾವೇನು ಕರಿತೀವಿ? ಫ್ಲೆಜಿಲ್ಲಾ ಅಂತ ಕರಿತೀವಿ. ಈ ಫ್ಲೆಜಿಲ್ಲಾದ ಮುಖಾಂತರ ಏನು ಮಾಡ್ತಾವ? ಬ್ಯಾಕ್ಟೀರಿಯಾಗಳು ಚಲನೆಯನ್ನು ಮಾಡ್ತವೆ. ಯಾವ ಈ ಫ್ಲೆಜಿಲ್ಲದಲ್ಲಿ ನೋಡ್ರಿ, ಈ ಫ್ಲೆಜಿಲ್ಲದ ಆಧಾರದ ಮೇಲೆ ಏನು ಮಾಡ್ತಾರೆ? ಬ್ಯಾಕ್ಟೀರಿಯಾಗಳನ್ನು ವರ್ಗೀಕರಣ ಮಾಡ್ತಾರೆ. ದ ಬ್ಯಾಕ್ಟೀರಿಯಾ ವಿಚ್ ಆರ್ ನಾಟ್ ಹ್ಯಾವಿಂಗ್ ದ ಫ್ಲೆಜಿಲ್ಲಾ ದೇ ಕಾಲ್ಡ್ ಅ ಟ್ರೈಕಸ್. ದ ಬ್ಯಾಕ್ಟೀರಿಯಾ ಹ್ಯಾವಿಂಗ್ ಓನ್ಲಿ ಒನ್ ಫ್ಲೆಜಿಲ್ಲಾ ದೇ ಕಾಲ್ಡ್ ದ ಮೊನೋಟ್ರೈಕಸ್. ದ ಬ್ಯಾಕ್ಟೀರಿಯಾ ಹ್ಯಾವಿಂಗ್ ದ tuft of flagella they are called Lupotrichus. If the tuft of flagella are present in the both end of the bacteria they are called as Amphitrichus. If the flagella are present all over the body they are called Peritrichus flagella. Example for Peritrichus is the Salmonella typhimurium which causes the typhoid in case of human beings. Is a pathogen. And the flagella having three parts: basal body, the hook and filament. And the filament is the longest structure in the flagella. Longest structure in the flagella. ನೋಡ್ರಿ, ನಾನು ನಿಮ್ಗೆ ಹೇಳಿದೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವೆ? ಚಲನೆಯನ್ನು ಮಾಡ್ತಾವೆ. ಕೆಲವೊಂದು ಬ್ಯಾಕ್ಟೀರಿಯಾಗಳು ಚಲಿಸೋದಿಲ್ಲ. ಯಾವ ಬ್ಯಾಕ್ಟೀರಿಯಾಗಳು ಚಲನೆಯನ್ನು ಮಾಡ್ತಾವ ಅವು ಒಂದು ಉದ್ದನಾದಂತಹ ಚಲನಾಂಗವನ್ನು ಹೊಂದಿರ್ತಾವೆ. ಬಾರ್ಕೋಲ್ ಆಕೃತಿಯಲ್ಲಿ ಚಲನಾಂಗವನ್ನು ಹೊಂದಿರ್ತಾವೆ. ಅವಕ್ಕೆ ನಾವೇನು ಕರಿತೀವಿ? ಫ್ಲೆಜಿಲ್ಲಾ ಅಂತ ಕರಿತೀವಿ. ಈ ಫ್ಲೆಜಿಲ್ಲಾದ ಆಧಾರ ಮೇಲೆ ಬ್ಯಾಕ್ಟೀರಿಯಾಗಳನ್ನು ವರ್ಗೀಕರಣ ಮಾಡ್ತಾರೆ. ಹೇಗೆ ವರ್ಗೀಕರಣ ಮಾಡ್ತಾರೆ? ಯಾವ ಬ್ಯಾಕ್ಟೀರಿಯಾಗಳು ಚಲನಾಂಗವನ್ನು ಹೊಂದಿರೋಂಗಿಲ್ಲ ಅವಕ್ಕೇನು ಕರಿತೀವಿ? ಅಟ್ರೈಕಸ್. ಇಲ್ಲ, ಅಂದರೆ ಇಲ್ಲ. ಅಟ್ರೈಕಸ್ ಅಂದ್ರೇನು? ಚಲನಾಂಗವನ್ನು ಹೊಂದಿರದ ಬ್ಯಾಕ್ಟೀರಿಯಾಗಳು. ಯಾವ ಬ್ಯಾಕ್ಟೀರಿಯಾಗಳು ಒಂದೇ ಫ್ಲೆಜಿಲ್ಲಾವನ್ನು ಹೊಂದಿರ್ತಾವ ಅವಕ್ಕೆ ಮೊನೋಟ್ರೈಕಸ್. ಮೊನೋ ಅಂದರೆ ಒಂದೇ, ಸಿಂಗಲ್ ಅಂತ ಕರಿತೀವಿ. ಮೊನೋಟ್ರೈಕಸ್ ಫ್ಲೆಜಿಲ್ಲಾ ಅಂತ ಕರಿತೀವಿ. ಯಾವ ಬ್ಯಾಕ್ಟೀರಿಯಾಗಳು ಬಹಳಷ್ಟು ಟಫ್ಟ್ ಅಂದರೆ ಸೂಡು ಅಂತ ಕರಿತೀವಿ, ಟಫ್ಟ್ ಅಂದರೆ ಗಂಟು. ಯಾವ ಬ್ಯಾಕ್ಟೀರಿಯಾಗಳು ಬಹಳಷ್ಟು ಫ್ಲೆಜಿಲ್ಲಾಗಳನ್ನು ಒಂದು ಬದಿಗೆ ಹೊಂದಿರ್ತಾವಲ್ಲ, ಟಫ್ಟ್ ಆಫ್ ಫ್ಲೆಜಿಲ್ಲಾ ಆಟ್ ಒನ್ ಎಂಡ್
ದರ್ ಕಾಲ್ಡ್ ಆಸ್ ಲೋಪೋಟ್ರೈಕಸ್ ಫ್ಲೆಜಿಲ್ಲಾ ಅಂತ ಕರಿತೀವಿ. ಬ್ಯಾಕ್ಟೀರಿಯಾಗಳು ಟಫ್ ಫ್ಲೆಜಿಲ್ಲಾ ಪ್ರೆಸೆಂಟ್ ಅಟ್ ಒನ್ ಎಂಡ್ ಆಫ್ ಬ್ಯಾಕ್ಟೀರಿಯಾ, ಇಟ್ ಇಸ್ ಕಾಲ್ಡ್ ಆಸ್ ಲೋಪೋಟ್ರೈಕಸ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಅಂದರೆ ಬಂಚ್ ಭಾಳಷ್ಟು ಫ್ಲೆಜಿಲಾಗಳು ಒಂದೇ ಬದಿಗಿದ್ದು ಅಂತಂದರೆ ಅದಕ್ಕೆ ಲೋಪೋಟ್ರೈಕಸ್ ಫ್ಲೆಜಿಲ್ಲಾ ಅಂತ ಕರಿತೀವಿ. ದ ಟಫ್ ಫ್ಲೆಜಿಲ್ಲಾ ಆರ್ ಪ್ರೆಸೆಂಟ್ ಅಟ್ ದ ಬೋತ್ ದ ಎಂಡ್ ಆಫ್ ದ ಬ್ಯಾಕ್ಟೀರಿಯಾ. ಯಾವಾಗ ಈ ಏನು ಟಫ್ ಅಂತ ಕರಿತೀವಿ ಗಂಟುಗಳು ಬಹಳಷ್ಟು ಬ್ಯಾಕ್ಟೀರಿಯಾಗಳು ಬಹಳಷ್ಟು ಫ್ಲೆಜಿಲಾಗಳು ಎರಡೂ ಬದಿಗೆ ಬ್ಯಾಕ್ಟೀರಿಯಾದ ಎರಡೂ ಬದಿಗೆ ಇದ್ದು ಅಂತಂದರೆ ಅದಕ್ಕೆ ಆಂಪಿಟ್ರೈಕಸ್ ಬೋತ್ ಆಂಪಿ ಉಭಯ ಬದಿಗಳಿಗೆ ಇದ್ದು ಅಂತಂದರೆ ಅದಕ್ಕೆ ಏನು ಕರಿತೀವಿ ಆಂಪಿಟ್ರೈಕಸ್ ಫ್ಲೆಜಿಲ್ಲಾ ಅಂತ ಕರಿತೀವಿ. ಕೆಲವೊಂದು ಬ್ಯಾಕ್ಟೀರಿಯಾಗಳಲ್ಲಿ ಏನಿರ್ತಾವೆ ಅಂದರೆ ಈ ಫ್ಲೆಜಿಲ್ಲಾ ದೇಹದ ಅಂದರೆ ಈ ಜೀವಕೋಶದ ಎಲ್ಲ ಸುತ್ತಲೂ ಇರ್ತವೆ, ಸುತ್ತಮುತ್ತ ಎಲ್ಲ ಕಡೆ ಇರ್ತವೆ. ಅವಕ್ಕೇನು ಕರಿತೀವಿ ಪೆರಿಟ್ರೈಕಸ್ ಫ್ಲೆಜಿಲ್ಲಾ ಅಂತ ಕರಿತೀವಿ. ಅದಕ್ಕೇನು ಕರಿತೀವಿ ಪೆರಿಟ್ರೈಕಸ್ ಫ್ಲೆಜಿಲ್ಲಾ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಕೊಡಬೇಕಾದ್ರೆ ಟೈಫಾಯ್ಡ್, ಸೆಲ್ಮೊನೆಲ್ಲಾ ಟೈಫ್ಯೂಮಿರಿಯಮ್ ಅಂತ ಕರಿತೀವಿ. ಇದು ಟೈಫಾಯ್ಡ್ ರೋಗವನ್ನು ನಮಗೆ ತೆಗೆದುಕೊಂಡು ಬರ್ತದೆ. ಟೈಫಾಯ್ಡ್ ಕನ್ನಡದಾಗ ವಿಷಮ ಶೀತ ಜ್ವರ ಅಂತ ಕರಿತೀವಿ ನಾವು. ಈ ವಿಷಮ ಶೀತ ಜ್ವರವನ್ನು ತೆಗೆದುಕೊಂಡು ಬರುವಂಥ ಬ್ಯಾಕ್ಟೀರಿಯಾ ಯಾವಪ್ಪ ಅಂದರೆ ಸಾಲ್ಮೊನೆಲ್ಲಾ ಟೈಫ್ಯೂಮಿರಿಯಮ್. ಅದೇನು ಮಾಡಿರ್ತದ, ಅದರ ಇಡೀ ಜೀವಕೋಶದ ಸುತ್ತಮುತ್ತಲೆಲ್ಲ ಏನಿರ್ತವೆ ಫ್ಲೆಜಿಲ್ಲಾಗಳು ಇರ್ತವೆ. ಅದಕ್ಕೇನು ಕರಿತೀವಿ ಪೆರಿಟ್ರೈಕಸ್ ಫ್ಲೆಜಿಲ್ಲಾ ಅಂತ ಕರಿತೀವಿ. ಇದರೊಂದಿಗೆ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವೆ ಅಂದರೆ ದೇ ಆರ್ ಹ್ಯಾವಿಂಗ್ ದ ನ್ಯೂಮರಸ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್, ದೇ ಕಾಲ್ಡ್ ಆಸ್ ದ ಪಿಲ್ಲೆ ಆರ್ ಫಿಂಬ್ರೆ. ದೇ ಇನ್ವಾಲ್ವ್ಡ್ ಇನ್ ದ ಅಟ್ಯಾಚ್ಮೆಂಟ್ ಆಫ್ ಒನ್ ಬ್ಯಾಕ್ಟೀರಿಯಾ ಟು ದ ಅದರ್ ಬ್ಯಾಕ್ಟೀರಿಯಾ ಡ್ಯೂರಿಂಗ್ ದ ಕಾಂಜುಗೇಷನ್ ಅಂತ ಕರಿತೀವಿ. ಅಂದರೆ ಇದರ ಜೊತೆಗೆ ಬ್ಯಾಕ್ಟೀರಿಯಾಗಳು ಏನು ಹೊಂದಿರ್ತಾವೆ ಅಂದರೆ ಹೇರ್ ಅಂದರೆ ಕೂದಲಾಕೃತಿಯಲ್ಲಿರುವಂಥ ಕೆಲವೊಂದು ಸ್ಟ್ರಕ್ಚರ್ ಆಕಾರಗಳನ್ನು ಹೊಂದಿರ್ತಾವೆ. ಅವಕ್ಕೇನು ಕರಿತೀವಿ ನಾವು ಪಿಲ್ಲೆ ಅಥವಾ ಪಿಂಬ್ರೆ ಅಂತ ಕರಿತೀವಿ. ಇವು ಏನು ಮಾಡ್ತಾವೆ ಅಂದರೆ ಒಂದು ಬ್ಯಾಕ್ಟೀರಿಯಾಗಳು ಮತ್ತೊಂದು ಬ್ಯಾಕ್ಟೀರಿಯಾಗೆ ಹಿಡಿಲಿಕ್ಕೆ ಅಟ್ಯಾಚ್ಮೆಂಟ್ ಅದರ ಹಿಡಿಲಿಕ್ಕೆ ಅವಕಾಶವನ್ನು ಮಾಡ್ತಾವೆ. ಎಲ್ಲಿಪ್ಪ ಅಂತಂದರೆ ಲೈಂಗಿಕ ಸಂತಾನೋತ್ಪತ್ತಿಯನ್ನು ಯಾವಾಗ ಬ್ಯಾಕ್ಟೀರಿಯಾಗಳು ಮಾಡ್ತಾವ ಆವಾಗ ಈ ಪಿಲ್ಲೆಗಳು ಹೆಲ್ಪ್ ಮಾಡ್ತಾವೆ, ಸಹಾಯ ಮಾಡ್ತಾವೆ. ಅದಕ್ಕೆ ಏನಂತ ಕರಿತೀವಿ ನಾವು ಸೆಕ್ಸ್ ಪಿಲ್ಲೈ ಅಂತ ಕರಿತೀವಿ. ಅದಕ್ಕೇನು ಕರಿತೀವಿ ಸೆಕ್ಸ್ ಪಿಲ್ಲೈ ಅಂತ ಕರಿತೀವಿ. ನೋಡಿರಿ ಅವೆಲ್ಲ ಏನಂತಾವೆ ಅಂದರೆ ದೇಹದ ಸುತ್ತಮುತ್ತ ಎಲ್ಲ ಕಡೆನೂ ಇರ್ತಾವೆ. ನೋಡಿರಿ ಇವತ್ತು ನಾವು ಅಲ್ಟ್ರಾಸ್ಟ್ರಕ್ಚರ್ ಆಫ್ ಬ್ಯಾಕ್ಟೀರಿಯಾ ಸೆಲ್, ಬ್ಯಾಕ್ಟೀರಿಯಾದ ಜೀವಕೋಶೀಯ ಸಂರಚನೆ ಯಾವ ರೀತಿ ಇರ್ತದೆ ಅಂಥೇಳಿ ನಾವು ಕಲ್ತೀವಿ. ಇನ್ನು ಮುಂದಿನ ನನ್ನ ತರಗತಿ ಒಳಗೆ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಯುಕ್ಯಾರಿಯೋಟಿಕ್ ಸೆಲ್. ಯುಕ್ಯಾರಿಯೋಟಿಕ್ಸ್ ಅಂದರೆ ಬಹುಕೋಶೀಯ ಜೀವಿಗಳಲ್ಲಿ ಯಾವ ರೀತಿಯ ಜೀವಕೋಶದ ಸಂರಚನೆ ಇರ್ತದೆ ಅನ್ನೋದನ್ನು, ಅಂದರೆ ನಾಳೆಯ ದಿವಸ ನಾವು ಬ್ಯಾಕ್ಟೀರಿಯಾ ಸೆಲ್ ವಾಲ್ ಅಥವಾ ಬ್ಯಾಕ್ಟೀರಿಯಾ ಸೆಲ್ ಮತ್ತು ಆ್ಯನಿಮಲ್ ಸೆಲ್ ನಡುವೆ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ಅಧ್ಯಯನವನ್ನು ನಾವು ಮಾಡೋಣ. ಅಲ್ಲಿವರೆಗೆ ಧನ್ಯವಾದಗಳು.